ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೆಲ್ಲರೂ ಹೇಗಿದ್ದೀರಾ? ಇರುವಂಥ ಸ್ಥಳದಲ್ಲಿ ನೀವೆಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಪ್ರಿಯ ದೇವರ ಮಕ್ಕಳೇ, ಹೌದು, ಈ ಒಂದು ಸಮಯದಲ್ಲಿ ದೇವರ ಮಾತು ಎಂಬ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಯೇಸುವಿನ ಮಧುರವಾದ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಎಲ್ಲರೂ ಹೇಗಿದ್ದಾರೆ ಪ್ರಿಯ ದೇವರ ಮಗುವೆ? ಹೌದು, ಈ ಒಂದು ಶುಕ್ರವಾರ 1ನೇ ತಾರೀಕು ನಮಗೆ ಬೈಬಲ್ ಕ್ಲಾಸಲ್ಲಿ ಎಕ್ಸಾಮ್ ಇದೆ. ನೀವೆಲ್ಲರೂ ನಮಗೋಸ್ಕರ ಪ್ರಾರ್ಥನೆ ಮಾಡಿ. ಅದರಿಂದ ಈ ವಾರದಲ್ಲೇ ಈ ಒಂದು ವಾರದಲ್ಲಿ 2 ದಿನ ಸರಿಯಾಗಿ ವಾಕ್ಯ ಹಾಕೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಮಾತ್ರ ಅಲ್ಲದೆ ಉಪವಾಸ ಪ್ರಾರ್ಥನೆ ನಡೀತಾ ಇದೆ. ಈ ವೇಳೆಯಲ್ಲಿ ಪ್ರಿಯ ದೇವರ ಮಗುವೆ, ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ವಾಕ್ಯದ ಮುಖಾಂತರ ಮಾತಾಡೋದಕ್ಕೆ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಪರಿಶುದ್ಧನಾದ ದೇವರೇ, ಅಪ್ಪದೊಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತಾರೆ. ದೇವರೇ, ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಕೊಟ್ಟು ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ, ಮಾನಸಿಕವಾಗಿ ಏನು ಮಾತಾಡದಂತೆ ನಿನ್ನ ವಾಕ್ಯದ ಮುಖಾಂತರ ನಿನ್ನ ಆತ್ಮನ ಸಾನ್ನಿಧ್ಯದಲ್ಲಿ ನಮ್ಮ ಸಂಘ ತುಂಬಿಸು ರಾಜ. ಹೌದು ಸ್ವಾಮಿ, ನಾನು ಕಮ್ಮಿ ಆಗಬೇಕು ರಾಜ, ನಿನ್ನ ಸನ್ನಿಧಿಯಲ್ಲಿ ನಾನು ಕಡಿಮೆ ಆಗಬೇಕು, ನೀ ನನ್ನಲ್ಲಿ ವೃದ್ಧಿ ಆಗಬೇಕು ರಾಜ. ನಿನ್ನ ಆತ್ಮನ ಸಾನ್ನಿಧ್ಯದಲ್ಲಿ ಚಲಿಸಲ್ಪಡಲಿ ಸ್ವಾಮಿ. ತಂದೆ ಆ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಯಾರ್ಯಾರು ದಾಹದಿಂದ ನೋಡುತ್ತಿದ್ದಾರೋ ರಾಜ, ಈ ವೇಳೆಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಸ್ಥಿತಿಯಲ್ಲಿ ನೋಡುತ್ತಿರುವುದೇ ಆದರೆ ದೇವರೇ, ನಿನ್ನ ವಾಕ್ಯ ಒಂದೊಂದು ಹೃದಯದಲ್ಲಿ ಬಲವಾದ ಕಾರ್ಯ ನಡೆಸಲ್ಪಡಲಿ ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ದಾಹದಿಂದ ಬಂದಿರೋದು ಪ್ರತಿಯೊಂದು ಮಕ್ಕಳನ್ನು ನಿಮ್ಮ ಹಸ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾನೆ. ಯೇಸುವಿನ ನಾಮದ ಪ್ರಾರ್ಥನೆ ತಂದೆ ಆ ದೇವರೇ, ಆಮೆನ್. ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಮತ್ತೊಂದು ಬಾರಿ ಯೇಸುವಿನ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸ್ತಾನೆ. ದೇವರ ಮಾತು ಎಂಬ ಈ ಒಂದು ಕಾರ್ಯಕ್ರಮಕ್ಕೆ ವಂದನೆ ಸಲ್ಲಿಸ್ತಾನೆ. ನೀವೆಲ್ಲರೂ ಎಲ್ಲೇ ಇದ್ರು, ದೂರದಲ್ಲಿದ್ದರು, ಸಮೀಪದಲ್ಲಿದ್ದರು, ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ. ಜಾಸ್ತಿ ನಿಮ್ಮ ಹತ್ರ ಎಲ್ಲ ಮಾತಾಡೋಕ್ಕೆ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ. ಈ ಒಂದು ಸಮಯದಲ್ಲಿ ದೇವರು ಒಂದು ವಾಕ್ಯ ಕೊಟ್ಟಿದ್ದ ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 111ನೇ ಅಧ್ಯಾಯ 2ನೇ ವಾಕ್ಯ. ಯೆಹೋವನ ಕೃತ್ಯಗಳು ಮಹತ್ತಾದವುಗಳು, ಅವುಗಳಲ್ಲಿ ಸಂತೋಷಿಸುವವರು ಅವುಗಳನ್ನೇ ಧ್ಯಾನಿಸುವವರು. ಆಮೇನ್. ಪ್ರಿಯ ದೇವರ ಮಗು, ಯೆಹೋವನ ಕೃತ್ಯಗಳು ಅಂತ ನೋಡುವುದಾದರೆ 2 ರೀತಿ ನಾವು ನೋಡ್ಬೋದು. ಒಂದು, ಈ ಲೋಕದಲ್ಲಿ ಗಿಡ ಮರ ಪ್ರಾಣಿ ಪಕ್ಷಿಗಳು ಒಂದು ಪರಿಸರವನ್ನು ನೋಡ್ಬೋದು. ದೇವರು ಯಾವ ರೀತಿ ಒಂದು ಪರಿಸರವನ್ನು ಉಂಟು ಮಾಡಿದ್ದಾರೆ ಅಂದರೆ, ಪ್ರಿಯ ದೇವರ ಮಗುವೆ, ನಿನಗೋಸ್ಕರ ನಿನಗಾಗಿ ಈ ಲೋಕದಲ್ಲಿ ನನ್ನ ಮಗ ಜೀವನ ಮಾಡ್ತಾರೆ ಅಂತ, ಹೌದು, ದೇವರು ಏನು ಮಾಡಿದ್ದಾರೆ, ಒಂದು ಗಿಡಗಳೆಲ್ಲ ಉಂಟು ಮಾಡಿದ್ದಾರೆ. ಯಾಕಾಗಿ? ಒಳ್ಳೆ ಆಮ್ಲಜನಕ ಸಿಗುತ್ತೆ ನಿನಗೋಸ್ಕರ. ಇನ್ನೊಂದು ಪ್ರಿಯ ದೇವರ ಮಗುವೆ, ಒಂದು ಅಬ್ಸರ್ವ್ ಮಾಡಿ, ದೇವರು ಪರಿಸರದ ಮೇಲೆ ಹೇಳಿದ ಒಂದು ಮಾತಿನಿಂದ ಅದು ಇದುವರೆಗೂ ಆ ಕಾರ್ಯ ನಡೆಸ್ಕೊಂಬರ್ತಾ ಇದೆ. ನೋಡಿದಿರಾ? ಬೆಳಕಾಗಲಿ ಅಂತ ಹೇಳುವಾಗ ಬೆಳಕಾಗಿದೆ. ಒಂದೇ ಒಂದು ಮಾತು, ತಿರುಗಿ ಮಾತಾಡಿಲ್ಲ. ಹಲ್ಲೆಲೂಯಾ, ಸ್ತೋತ್ರ. ಹಗಲನ್ನು ಆಳುವುದಕ್ಕೆ ಸೂರ್ಯನು, ಕತ್ತಲೆಯನ್ನು ಆಳುವುದಕ್ಕೆ ಚಂದ್ರನು. ಇದರು ಕಾರ್ಯ ಮಾಡ್ತಾವ್ರ, ಹೌದಲ್ವಾ? ಪ್ರಿಯ ದೇವರ ಮಗುವೆ, ಇವತ್ತು ನಿನ್ನ ದೇವ್ರು ಕರೆದಿರುವಾಗ ಒಂದು ಗ್ರಾಮಕ್ಕೆ, ಒಂದು ಊರು, ಒಂದು ಕುಟುಂಬಕ್ಕೆ ಯಾವುದೋ ರೀತಿ ದೇವ್ರು ಕರ್ಕೊಂಡು ಹೋಗಿರ್ತಾರೆ. ಆದರೆ ನಾವು ಎಷ್ಟೋ ಬಾರಿ ದೇವ್ರನ್ನ ಪ್ರಶ್ನೆ ಮಾಡ್ತೀವಿ, ದೇವರೇ ಯಾಕೆ ಈ ರೀತಿ, ಯಾಕೆ ಇಷ್ಟು ಕಷ್ಟಗಳು? ನಾನು ಕಳೆದಿಂದಲೂ ಒಂದು ಉದಾಹರಣೆ ಕೊಟ್ಟಿದ್ದೆ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸುಸ್ವಾಮಿ ನೋಡುವುದಾದರೆ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಆತ್ಮನು ಯೇಸುವನ್ನು ಶೋಧಿಸುವುದಕ್ಕೋಸ್ಕರ ಅಡವಿಗೆ ಹೋಯ್ತನು. ಕೆಲವು ಸಮಯದಲ್ಲಿ ದೇವರ ಆತ್ಮನು ಶೋಧನೆ ಕರ್ಕೊಂಡು ಹೋಗ್ತಾರೆ. ಆ ಶೋಧನೆಯಲ್ಲಿ ನೀನು ಗೆಲ್ಲಬೇಕು ಅಂತ. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ಯೆಹೋವನು ಮಾಡಿದ ಕೃತ್ಯಗಳು, ಹಲ್ಲೆಲೂಯಾ, ಆತನ ಕೃತ್ಯಗಳು ಮಹತ್ತಾದವುಗಳು ಅಂತ ಹೇಳುವುದಾದರೆ, ಈ ಭೂಮಿ, ಆಕಾಶ, ಗಿಡ ಮರ ಎಲ್ಲವನ್ನು ದೇವರು ಉಂಟು ಮಾಡಿದ್ದಾರೆ. ಅದು ನೋಡುವುದಾದರೆ ದೇವರಿಗೆ ಸ್ತೋತ್ರ. ಎಷ್ಟು ರಮ್ಯವಾಗಿ, ಸಂತೋಷವಾಗಿ ನಿನಗೋಸ್ಕರ, ನನಗೋಸ್ಕರ, ಈ ಲೋಕದಲ್ಲಿ ನಾವು ಜೀವಿಸುವುದಕ್ಕೋಸ್ಕರ ಪರಿಸರವನ್ನು ಉಂಟು ಮಾಡಿದ್ದಾರೆ. ಇನ್ನೂ ನೋಡುವುದಾದರೆ ಇನ್ನೊಂದು ವಿಷಯ ರೀತಿ ನೋಡುವುದಾದರೆ, ದೇವರು ನಮ್ಮನ್ನು ಉಂಟು ಮಾಡಿರುವಾಗ ದೇವರು ಮಾಡುವಂಥ ಮಹತ್ಕಾರ ಎನ್ನುವುದಾದರೆ, ಎಷ್ಟೋ ಜನಗಳಿಗೆ ಪ್ರಿಯ ದೇವರ ಮಗುವೆ ಮನೆ ಇಲ್ಲ. ನನಗೂ ನಿನಗೂ ಒಳ್ಳೆ ಮನೆ ಇದೆ, ಹಲ್ಲೆಲೂಯಾ, ಸ್ತೋತ್ರ. ಎಷ್ಟೋ ಜನಕ್ಕೆ ಸಮಯಕ್ಕೆ ಊಟ ಸಿಗ್ತಾ ಇಲ್ಲ, ಹಲ್ಲೆಲೂಯಾ. ನನಗೂ ನಿನಗಾರೋ ಸಮಯಕ್ಕೆ ಊಟ ಇದೆ. ಎಷ್ಟೋ ಜನಗಳಿಗೆ ಮಕ್ಕಳಿಲ್ಲ, ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯ ಗರ್ಭಫಲ ಆತನ ಬಹುಮಾನವಾಗಿದೆ. ಇವತ್ತು ನಿನಗೆ ದೇವರು ಮಕ್ಕಳು ಕೊಟ್ಟಿದ್ದಾರೆ ಅಂದರೆ ದೇವ್ರಿಗೂ ಸ್ತೋತ್ರ ಮಾಡಿರಿ. ಅಲ್ಲಲ್ಲಿ ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಯೇಸುವೆ ಅಪ್ಪ ತಂದೆ ಅಂತ ಗೋಳಾಡೋರು ಇದ್ದಾರೆ. ನಿನಗಾದರೂ ಮಕ್ಕಳು ಕೊಟ್ಟಿದ್ದಾರಲ್ವಾ? ದೇವರು ಮಾಡುವಂಥ ಮಹತ್ ಕಾರ್ಯಗಳು ಎಷ್ಟು ಅಂತ ಅದು ವರ್ಣಿಸುವುದು ಅಸಾಧ್ಯ. ಪ್ರಿಯ ದೇವರ ಮಗುವೆ, ಇವತ್ತು ನಿನಗೊಂದು ಕುಟುಂಬ ಕೊಟ್ಟಿರುವಾಗ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅಂತ ಗೋಳಾಡೋದು ಬೇಕಿಲ್ಲ.
ಸಮಾಧಾನ ಪಡಿಸುವನು ನಿನ್ನಲ್ಲಿದ್ದಾನೆ. ಹಾಲೆಲೂಯಾ. ಎಷ್ಟು ಜನ ನಂಬ್ತಾರೆ ಇವತ್ತು ನಿನ್ನ ಕುಟುಂಬದಲ್ಲಿ ಏನೇ ಕಾರ್ಯ ಇರ್ಬೋದು, ಏನೇ ಪರಿಸ್ಥಿತಿ ಇರ್ಬೋದು, ದೇವರು ಮಾಡುವಂಥ ಮಹತ್ ಕಾರ್ಯ ಎದುರು ನೋಡು. ಇಲ್ಲದನ್ನು ಇರುವುದಾಗಿ ಮಾಡುವ ದೇವರು ನನ್ನ ದೇವರಾಗಿದ್ದಾರೆ. ಕಳೆದಿಂದಲೂ ಒಂದು ಯೂಟ್ಯೂಬಲ್ಲಿ ಒಂದು ಸಾಕ್ಷಿ ನೋಡಿದೆ. ಒಂದು ಸೇವಕರು ಹೇಳಿದ್ರು, ಇರುವಂಥ ಸಭೆಯಲ್ಲಿ ಒಂದು 8-5-6 ಜನ, ಮ್ಯಾಕ್ಸಿಮಮ್ ಒಂದು 10 ಜನ ಇದ್ದಾರೆ. ಅವರು ಒಂದು 100 ಜನ ಆಗುವಷ್ಟು ದೊಡ್ಡ ವಿಶಾಲವಾದ ಚರ್ಚ್ ಕಟ್ಟಿ ಒಂದು ಹಾಲ್ ರೆಡಿ ಮಾಡಿದ್ದಾರೆ. ಅಲ್ಲಿ ವಿಶ್ವಾಸಕ್ಕೆ ಕೇಳಿದಂತೆ, ಅಪ್ಪ ಪಾಸ್ಟ್ರೇ, ಇರೋದು ನಾವು 10 ಜನ, ಏನಕ್ಕೆ ಇಷ್ಟು ದೊಡ್ಡ ಹಾಲು ಏನಕ್ಕೆ ಬೇಕಿದೆ ಅಂತ. ಅಲ್ಲೆಲ್ಲಿ ಸ್ತೋತ್ರ. ಅವರು ಇಲ್ಲ, ನೀನು ಇವಾಗ ನೋಡ್ತಾ ಇದೀಯಾ, ಮುಂದೆ ಈ ಜನ ಹಿಡಿಸಲಾರದಷ್ಟು ಜನಗಳು ಬರ್ತಾರೆ ಅಂತ. ಆದರೆ ಇವತ್ತು ಅವ್ರು ಸಾಕ್ಷಿ ಹೇಳಿದ್ರು, ನಾನು ಮುಂದೆ ನಡೆಯುವಂಥ ಒಂದು ಸಂದರ್ಭವನ್ನು ನೋಡಿ ಅವತ್ತು ವಿಶಾಲವಾದ ಸ್ಥಳ ಮಾಡಿದೆ. ಅವತ್ತು ನನಗೆ ಸಭೆ ಕಟ್ಟುವಾಗ ಬರೀ 10 ಜನ ಇದ್ದರು. ಇವತ್ತು ಸಭೆಯಲ್ಲಿ ಕುತ್ಕೊಳಕ್ಕಾಗ್ತಿರೋ ಜನಗಳು ಅಷ್ಟು ಜನ. ಏನಂದರೆ ಅವರೊಂದು ನಂಬಿಕೆ. ಪ್ರಿಯ ದೇವರ ಮಗು, ಇವತ್ತು ನಿನ್ನ ಪರಿಸ್ಥಿತಿ ಒಂದು ಕಣ್ಣೀರಿನ ಅವಸ್ಥೆಯಲ್ಲಿರ್ಬೋದು. ಇವತ್ತಿನ ಪರಿಸ್ಥಿತಿ, ದೇವರೇ ನನ್ನ ಗಂಡ ನನ್ನ ಮಾತು ಕೇಳಲ್ಲ, ನಮ್ಮ ಅತ್ತೆ ನನ್ನ ಮಾತು ಕೇಳಲ್ಲ, ಅಷ್ಟೇ ಯಾಕೆ ನನ್ನ ಮಕ್ಕಳು ಕೇಳಲ್ಲ ನನ್ನ ಮಾತು. ಇನ್ನೂ ಕೆಲವರು ಇದ್ದಾರೆ, ಎಷ್ಟಪ್ಪ ನನ್ನ ಹೆಂಡತಿ ನನ್ನ ಮಾತು ಕೇಳಲ್ಲ ಅಂತ ಗೋಳಾಡುವವರು ಇದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡ್ಬೇಡ, ದೇವರು ಮಾಡುವಂಥ ಕಾರ್ಯ ನೋಡು. ಯೆಹೋವನು ಮಾಡುವಂಥ ಕಾರ್ಯಗಳನ್ನು ಸುಮ್ಮನೆ ನಿಂತು ನೋಡಿರಿ. ಹಲ್ಲೆಲೂಯಾ. ನಿನ್ನ ಜೀವಿತದ ನೆನೆಸಾದ ರೀತಿಯನ್ನು ದೇವರು ಕಾರ್ಯ ಮಾಡ್ತಾರೆ. ಎಷ್ಟು ಜನ ನಂತರ ಇವತ್ತಿರುವಂಥ ಪರಿಸ್ಥಿತಿ ನಾಳೆ ಇರೋದಿಲ್ಲ. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ಯಾರು ನಿಂದಿಸ್ತಾರೆ, ಯಾರು ಅಪಮಾನ ಪಡಿಸ್ತಾರೆ, ಯಾರು ಕಣ್ಣೀರು ಪಡಿಸ್ತಾರೆ. ಯೆಶಾಯ 40:5 ದೇವ್ರ ವಾಕ್ಯ ಈ ರೀತಿ ಹೇಳುತ್ತೆ, ಯೆಹೋವನ ಮಹಿಮೆ ಗೋಚರವಾಗುವುದು, ಎಲ್ಲ ಜನ ಸರಿ ಒಟ್ಟಾಗಿ ಇದನ್ನು ಕಾಣುವರು. ಎಷ್ಟು ಜನ ನಂಬ್ತಾರ? ದೇವರ ಮಹಿಮೆ ನಿನ್ನ ಜೀವಿತದಲ್ಲಿ ಗೋಚರವಾಗುವಾಗ ಶತ್ರು ಮಾಡುವಂಥ ಏನೇ ಕುತಂತ್ರ ಇರ್ಬೋದು, ಅದನ್ನು ಶತ್ರು ತಡೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಿನ್ನ ಜೀವಿತ ದೇವರು ಮಾಡುವಂಥ ಕೃತ್ಯಗಳು ಎಷ್ಟು ಮಹತ್ತಾದವುಗಳೆಂದರೆ ಅವುಗಳಲ್ಲಿ ಸಂತೋಷಿಸುವವನು ಅವುಗಳನ್ನೇ ಧ್ಯಾನಿಸುವನು. ಇವತ್ತು ನಿನ್ನ ಮಕ್ಕಳು ನಿನ್ನ ಕುಟುಂಬ ಕೊಟ್ಟಿದ್ದಾರೆ, ಅದರ ಸಂತೋಷ ಪಡು. ಅನೇಕ ಜನಗಳಿಗೆ ಮಕ್ಕಳಿಲ್ಲ ಅಂತ ಗೋಳಾಡ್ತಾ ಇದ್ದಾರೆ. ಎಷ್ಟು ಜನ ನಂಬ್ತಾರ? ಇವತ್ತು ದೇವರು ನಿನ್ನ ಜೀವಿತದಲ್ಲಿ ಮಾಡುವಂಥ ಕಾರ್ಯಗಳಲ್ಲಿ ಆ ಒಂದು ಕಾರ್ಯದಲ್ಲಿ ದೇವ್ರನ್ನ ಮಹಿಮೆ ಪಡಿಸ್ರಿ. ಇವತ್ತು ನಿನ್ನ ಜೀವಿತದಲ್ಲಿ ಇರುವಂಥ ಸ್ವಲ್ಪ ಸಮಾಧಾನ ಇದೆಯಾ, ಆ ಸಮಾಧಾನ ದೇವ್ರನ್ನ ಪ್ರಾರ್ಥಿಸು. ಇವತ್ತು ಸ್ವಲ್ಪ ಒಂದು ಪರಿಸ್ಥಿತಿ ಇಕ್ಕಟ್ಟಾಗಿದೆಯಾ, ಆ ಇಕ್ಕಟ್ಟಲ್ಲೇ ದೇವ್ರನ್ನ ನೆನೆಸು. ಆವಾಗ ದೇವ್ರ ವಾಕ್ಯತೆ ಮನುಷ್ಯರ ಮುಖ ನೋಡ್ಬೋದು, ಅಂತರಾಳದ ಹೃದಯ ನೋಡುವ ದೇವರಾಗಿದ್ದಾನೆ. ಇವತ್ತು ನಿನ್ನ ಪರಿಸ್ಥಿತಿ, ನಿನ್ನ ಮನೆ ಯಾವ ರೀತಿ ಇದೆ ಅಂತ ದೇವ್ರು ನೋಡೋದಿಲ್ಲ. ನೀನು ವಾಸ ಮಾಡುವಂಥ ಜನ, ವಾಸ ಮಾಡುವಂಥ ಒಂದು ಸುತ್ತ ಪ್ರಾಂತ್ಯ ಹೆಂಗಿದೆ ಅಂತ ನೋಡೋದಿಲ್ಲ. ನೀನು ಹೋಗುವಂಥ ಕಂಪನಿಯಲ್ಲಿ ಕೆಲಸಗಾರ ಹೆಂಗಿದ್ದಾರೆ ಅಂತ ನೋಡಿಲ್ಲ. ನಿನ್ನ ಹೃದಯ ಹೆಂಗಿದೆ ಅಂತ ನೋಡ್ತಾರೆ. ಅಲ್ಲಲ್ಲಿ ನೀನು ಎಂಥ ಒಡವೆ ಹಾಕ್ಕೊಂಡಿರ್ಬೋದು, ಎಂಥ ಒಂದು ಕಾಸ್ಟ್ಲಿ ಡ್ರೆಸ್ ಹಾಕಿರ್ಬೋದು, ಎಂಥ ಒಂದು ಕಾಸ್ಟ್ಲಿ ವಾಹನದಲ್ಲಿ, ಗಾಡೀಲಿ, ಕಾರಲ್ಲಿ ಓಡಾಡ್ಬೋದು. ಅದರಲ್ಲಿ ಅಪ್ರಿಯ ದೇವರ ಮಗುವೆ ನೀನು ಯಾವ ರೀತಿ ಜೀವನ ಮಾಡ್ತಿದೆ ಅಂತ ದೇವ್ರು ನೋಡ್ತಾರೆ. ಅದರಲ್ಲಿ ಆತ್ಮಿಕವಾಗಿ ನೀನು ಯಾವ ರೀತಿ ಇದೆಯಾ ಅಂತ ನೋಡ್ತಾರೆ ಹೊರತು ಭೌತಿಕವಾಗಿ ಲೋಕದಲ್ಲಿ ನೀನು ಹೆಂಗೆ ಒಂದು ವಜ್ರಮಣೆಯಿಂದ ಸಂತೋಷವಾಗಿ ಹೊಸ ಬಟ್ಟೆ ಹಾಕ್ಕೊಂಡು, ನಾನು ಮೇಕಪ್ ಹಾಕ್ಕೊಂಡು, ಬ್ಯೂಟಿ ಪಾರ್ಲರ್ ಹಾಕ್ಕೊಂಡು ಒಬ್ಬರನ್ನ ನೋಡಿ ನನ್ನ ಮೆಚ್ಚುವ ಹಾಗೆ, ಒಬ್ಬರು ನೋಡಿ ನಗಿಸುವ ಹಾಗೆ, ಒಬ್ಬರು ನೋಡಿ ಹೊಟ್ಟೆ ಉರಿಸೋ ಹಾಗೆ, ಒಬ್ಬರು ನೋಡಿ ಪಾಪದಲ್ಲಿ ಬೀಳಿಸುವ ಹಾಗೆ ನಾನು ಜೀವಿಸ್ತಿದ್ದೀನಿ. ಈ ರೀತಿ ಅನೇಕರು ಜೀವಿಸ್ತಾ ಇದ್ದಾರೆ. ದೇವರ ಮಗುವೆ, ನಿನ್ನನ್ನು ಕರೆದಿರುವುದು ದೇವರ ಉದ್ದೇಶದಿಂದ. ಅದಕ್ಕಾಗಿ ಇವತ್ತು ವಾಕ್ಯ ಹೇಳ್ತಾ ಇದೆ, ದೇವರ ಕೃತ್ಯಗಳು, ಯೆಹೋವನ ಕೃತ್ಯಗಳು ಮಹತ್ತಾದವುಗಳು. ಹಲ್ಲೆಲೂಯಾ. ಆ ಥರ ಮಾಡಿದಂಥ ಕೃತ್ಯಗಳು, ಆ ಥರ ಮಾಡಿದಂಥ ಕಾರ್ಯಗಳು ವರ್ಣಿಸುವುದರ ಅಪಾರವಾಗಿದೆ. ದೇವರ ಮಗುವೆ, ಎಷ್ಟೋ ಬಾರಿ ನಿನ್ನ ಜೀವಿತದಲ್ಲಿ ದೇವರು ಮಾಡುವಂಥ ಕೃತ್ಯಗಳು ನೆನೆಸುವುದಾದರೆ ಕಣ್ಣೀರು ಸೋರ್ಕೊಂಡು ಹೋಗುತ್ತೆ. ಹೌದಾ? ಎಷ್ಟು ಜನ ನಂಬ್ತೀರ? ದೇವರು ಮಾಡುವಂಥ ಕಾರ್ಯಗಳನ್ನ ನಾವು ಮಾಡಿದಂಥ ನಮ್ಮ ಜೀವಿತದಲ್ಲಿ ಆತನ ಮಾಡಿದ ಕಾರ್ಯಗಳು ನೆನೆಸುವುದಾದರೆ ನಮ್ಮ ಕಣ್ಣೀರು, ನಾವು ನೆನೆಸಾದ ರೀತಿಯಲ್ಲಿ ಕಣ್ಣೀರು ಬರುತ್ತೆ. ಯಾಕಂದರೆ ಈ ಲೋಕದಲ್ಲಿ ಪ್ರಿಯ ದೇವರ ಮಗುವೆ, ಯಾರೂ ಸಹ ನಿನ್ನನ್ನು ನಡೆಸಲು ಸಾಧ್ಯವಿಲ್ಲ. ಕೆಲವು ಸಮಯದಲ್ಲಿ ಸಂತೈಸ್ಬೋದು, ಮಾತಾಡ್ಬೋದು, ಆದರೆ ಜೊತೆಯಲ್ಲಿರೋರೆ, ಜೊತೆಯಲ್ಲಿ ನಂಬಿಗಸ್ತರೆ, ಜೊತೆಯಲ್ಲಿ ಜೀವನ ಮಾಡೋರೆ ಒಬ್ಬಂಟಿಗರಾಗಿ ಬಿಟ್ಟು ಹೋಗುವಂಥ ಸಂದರ್ಭಗಳುಂಟು. ಅದರ ಮಧ್ಯದಲ್ಲಿ ನಿನ್ನನ್ನು ಕರೆದು ದೇವರು ನಡೆಸಿಲ್ವಾ? ಹಾಸ್ಪಿಟ್ಲಲ್ಲಿ ಯಾರೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನೀನು ಒಬ್ಬಂಟಿಗಳಾಗಿ ಮಕ್ಕಳನ್ನ ಹಾಕ್ಕೊಂಡು ಕೂತಿರುವಾಗ ನಿನ್ನನ್ನು ನಡೆಸಿದ ದೇವರಲ್ವಾ? ಹಲ್ಲೆಲೂಯಾ. ಸ್ವಂತದವ್ರು ಯಾರೂ ಬಂದಿಲ್ಲ. ಇವತ್ತು ನೀನು ಧೈರ್ಯದಿದ್ದರು ನಿನ್ನ ಜೀವಿತದಲ್ಲಿ ನನ್ನ ದೇವರು ಮಹತ್ ಕಾರ್ಯಗಳು ಮಾಡಿರುವಾಗ ಆ ಮಹತ್ ಕಾರ್ಯಗಳಲ್ಲಿ ನೀವು ಸಂತೋಷ ಪಡು.
ಇನ್ನು ಹಿಂಗಿದೆ ಹಂಗಿದೆ, ಕುಟುಂಬ ಆಗಿದೆ, ನನ್ನ ಮಾತು ಕೇಳ್ತಿಲ್ಲ, ಪರಿಸ್ಥಿತಿಗಳು ಈ ರೀತಿ ಇದೆ, ಪರಿಸ್ಥಿತಿಗಳು ಇವತ್ತು ನೀನು ನೋಯಿಸ್ಬೋದು, ಇವತ್ತು ಕಣ್ಣೀರು ಹಾಕ್ಬೋದು. ಮುಂದೆ ದೇವರು ಮಾಡುವಂಥ ಕಾರ್ಯಗಳು ನೋಡಿ ನೀವು ಸಂತೋಷ ಪಡು. ಇಷ್ಟು ಮಾಡಿದ ದೇವರು ಇನ್ನು ಮುಂದೆ ಮಾಡೋದಿಲ್ವಾ? ಇಷ್ಟು ಬದಲಾಯಿಸಿದ ದೇವರು ಇನ್ನು ಮುಂದೆ ಬದಲಾಯಿಸೋದಿಲ್ವಾ? ಇವತ್ತು ನೀನು ಮೊದಲಿದ್ದಂಥ ಕಣ್ಣೀರಿನ ಅವಸ್ಥೆಯಿಂದ ನಾನು ದೇವರು ಬದಲಾಯಿಸಿದ್ದಾರೆ. ಮೊದಲಿದ್ದಂಥ ವೇದನೆ ಅವಸ್ಥೆಯಿಂದ ನಾನು ದೇವರು ಬದಲಾಯಿಸಿದ್ದಾರೆ. ಮೊದಲು ನೀನು ನೋಡ್ರೆ ಸಾಕು ಚುಚ್ಚಿ ಮಾತಾಡೋರು, ನೀನು ಯಾಕೆ ಬಂದೆ, ನೀನು ಯಾಕೆ ಕುಟುಂಬಕ್ಕೆ ಬಂದೆ, ನೀನು ಯಾಕೆ ಈ ಜೀವನಕ್ಕೆ ಬಂದೆ, ನೀನು ಯಾಕೆ ಅಲ್ಲೆಲ್ಲಿ ಈ ಒಂದು ಕೆಲಸಕ್ಕೆ ಬಂದೆ, ಅಲ್ಲೆಲ್ಲಿಯ ನಮ್ಮ ಮಕ್ಕಳ ಭವಿಷ್ಯದಲ್ಲಿ ನೀನು ಯಾಕೆ ಬಂದೆ ಅಂತ ಎಷ್ಟೋ ಬಾರಿ ಅತ್ತೆ ಮಾವಗಳು ಮಾತಾಡಿದ್ದಾರೆ. ನಿನ್ನ ಬಂದಿರೋದ್ರಿಂದ ಕುಟುಂಬದಲ್ಲಿ ಈ ರೀತಿಯಾಗಿದೆ ಅಂತ ನಿನ್ನನ್ನು ಹೀಯಾಳಿಸಿದವರಿದ್ದಾರೆ. ಆದರೆ ಪ್ರಿಯ ದೇವರ ಮಗುವೆ, ಇವತ್ತು ಮರ್ತೋಗ್ಬೇಡ. ನಿನ್ನ ಜೀವಿತದಲ್ಲಿ ದೇವರು ಮಾಡುವಂಥ ಮಹತ್ ಕಾರ್ಯಗಳು ಅದು ವರ್ಣಿಸೋದು ಅಸಾಧ್ಯವಾಗಿದೆ. ಆ ಒಂದು ಮಹತ್ ಕಾರ್ಯಗಳಲ್ಲಿ ನೀವು ಸಂತೋಷ ಪಡು, ಗೋಳಾಡಬೇಡ. ದೇವ್ರ ವಾಕ್ಯ ಅಂತೆ, ನೀನು ಕಂಗೆಟ್ರೆ ನಾನು ನಿನ್ನನ್ನು ಕಂಗೆಡಿಸುವೇನಂತ. ಚಿಂತೆಗಳು ಪರಿಸ್ಥಿತಿಗಳಿರುತ್ತೆ, ಆದರೆ ನೀವು ಧೈರ್ಯದಿಂದರೆ ಯೆಹೋವನು ಮಾಡಿದ ಮಹತ್ ಕಾರ್ಯಗಳನ್ನು ನೆನೆಸು, ಅದರಲ್ಲಿ ನೀವು ಸಂತೋಷ ಪಡುವುದಾದರೆ ದೇವರು ನಿನ್ನ ಸಂಗಡ ಇದ್ದು ನಿನ್ನೆಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವತನಾಗಿದ್ದಾನೆ. ದೇವರು ಮಾಡುವಂಥ ಮಹತ್ ಕಾರ್ಯಗಳಲ್ಲಿ ಅವುಗಳಲ್ಲಿ ಸಂತೋಷಿಸುವವರು ಅವುಗಳನ್ನೇ ಧ್ಯಾನಿಸುವರು. ಯಾವ ರೀತಿ ಧ್ಯಾನಿಸ್ತಾರೆ? ದೇವರು ಯಾವ ರೀತಿ ನನ್ನನ್ನು ಬದಲಾಯಿಸಿದಾರಲ್ವ, ದೇವರು ಯಾವ ರೀತಿ ನನ್ನ ನಡೆಸಿದಾರಲ್ವ, ದೇವರು ಯಾವ ರೀತಿ ಎಲ್ಲರೂ ಕೈ ಬಿಟ್ಟಿದ್ದಾಗ ನನ್ನ ಬಲಪಡಿಸಿದಾರಲ್ವ, ದೇವ್ರು ಯಾವ ರೀತಿ ಲೋಕ ಜೀವಿಸೋ ಕೃಪೆ ಕೊಟ್ಟಿದ್ದಾರಲ್ವ, ದೇವ್ರು ಯಾವ ರೀತಿ ನನಗೊಂದು ಒಳ್ಳೆಯ ಮಕ್ಕಳು ಕೊಟ್ಟಿದ್ದಾರಲ್ವ, ದೇವ್ರು ಯಾವ ರೀತಿ ನನಗೊಂದು ಜೀವಿಸೋದೊಂದು ಕುಟುಂಬ ಕೊಟ್ಟಿದ್ದಾರಲ್ವ. ಆದರೆ ಕುಟುಂಬದಲ್ಲಿ ಸಂಕಟಗಳಿರುತ್ತೆ, ಕುಟುಂಬದಲ್ಲಿ ನೋವು ಇರುತ್ತೆ, ಆದರೆ ಆ ನೋವುಗಳ ಮಧ್ಯದಲ್ಲಿ ದೇವ್ರು ನೀನು ನಡೆಸ್ತಾ ಇದ್ದಾರಲ್ವ. ಅದರಿಂದ ದೇವ್ರು ನಿನ್ನ ಜೀವಿತದಲ್ಲಿ ಮಹತ್ ಕಾರ್ಯ ಮಾಡ್ತಾ ಇದ್ದಾನೆ. ಸಂತೋಷವಾಗಿರಿ, ಧೈರ್ಯವಾಗಿರಿ. ಪರಿಸ್ಥಿತಿಗಳು ನೋಡಿ ಬಿದ್ದೋಗ್ಬೇಡಿ, ಪರಿಸ್ಥಿತಿ ನೋಡಿ ಗೋಳಾಡಬೇಡಿ. ದೇವ್ರು ಮಾತ್ರ ದೇವರ ಮೇಲೆ ಭರವಸೆ ಇಡಿರಿ. ಆತನೊಬ್ಬನೇ ನಿಮ್ಮನ್ನು ನಡೆಸಲು ಶಕ್ತನು. ಇವತ್ತು ನಿಮ್ಮನ್ನು ಎಷ್ಟೇ ಜೊತೆ ಇದ್ದು ಎಷ್ಟೇ ಮಾತಾಡ್ಬೋದು, ಪರಿಸ್ಥಿತಿಗಳು ಸಮಯ ಬರುವಾಗ ದೂರ ಬಿಟ್ಬಿಟ್ಟು ಹೋಗ್ತಾರೆ. ನಿಮಗೆ ಇವೆಲ್ಲ ಅನುಭವ ನಿಮ್ಮಲ್ಲಿ ಆಗಿರುತ್ತೆ. ದೇವರ ಮಕ್ಕಳೇ, ನಿಮಗೆ ಅನೇಕ ಅನುಭವ ಆಗಿರುತ್ತೆ. ಬೇರೆಯವ್ರನ್ನ ನೋಡೋದು ಬೇಕಿಲ್ಲ, ನಿಮ್ಮ ಅನುಭವ ನೆನೆಸಿದ್ರೆ ಸಾಕು. ಎಷ್ಟೋ ಬಾರಿ ಹೌದು ಸ್ವಾಮಿ, ನಾನು ಒಬ್ಬಂಟಿಗನಾಗಿ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲದಂಥ ಪರಿಸ್ಥಿತಿಯಲ್ಲಿ, ಮಾತಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಒಬ್ಬರ ಹತ್ರ ಏನು ಹೇಳೋದು, ಹೆಂಗೆ ಮಾತಾಡೋದು, ಊರು ಬಿಟ್ಟು ಊರು, ಗ್ರಾಮ ಬಿಟ್ಟು ಗ್ರಾಮ, ಸ್ಥಳ ಬಿಟ್ಟು ಸ್ಥಳ, ಜಾಗದಿಂದ ಜಾಗ, ಈ ರೀತಿ ಇರುವಾಗ ನನಗೆ ನೋಡೋರು ಯಾರೂ ಇಲ್ಲ ಅಂತ ಗೋಳಾಡ್ದುಂಟು. ಆ ಸಮಯದಲ್ಲಿ ದೇವರು ನಿಮ್ಮನ್ನ ಬಲಪಡಿಸಿ ನಿಮ್ಮನ್ನು ಸಂತೈಸಿ ನಡೆಸಿದಾರಲ್ವ. ಶತ್ರುವಾದವನು ಆ ಸಮಯದಲ್ಲಿ ನಿನ್ನನ್ನು ಹೊಡ್ಕೊಂಡು ಹೋಗೋಕ್ಕೆ, ನಿನ್ನನ್ನು ಸಾಯಿಸಬೇಕು ಅಂತ ಶತ್ರುವಾದವನು ವಿಧವಾದಲ್ಲಿ ಹೊಂಚು ಹಾಕ್ಕೊಂಡು ಬಂದ. ಆದರೆ ಶತ್ರು ನಿನ್ನ ಮುಟ್ಟದಾಗಿ ನನ್ನ ದೇವರು ಕಾಪಾಡಿದ್ರಲ್ವ. ಹಲ್ಲೆಲೂಯಾ, ಸ್ತೋತ್ರ. ಸಿಂಹೋದೋಪಾದಿ ಶತ್ರುವಾದವನು ಯಾರನ್ನು ನುಂಗಲಿ ಅಂತ ಹೊಂಚು ಹಾಕ್ಕೊಂಡು ಕಾಯ್ತಿದ್ರು ಸಹ ನನ್ನ ದೇವರು ನಿನ್ನ ಸಂಗಡ ಇದ್ದು ಶತ್ರುನ ಎಲ್ಲ ಕೋಟೆ ಕೊತ್ತಲನ್ನು ಮುರಿದು ನಿನ್ನ ನಡೆಸಿದಾರಲ್ವ. ಅದರಿಂದ ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಗುವೆ, ಯಾರು ಯಾವುದೇ ಪರಿಸ್ಥಿತಿ ಇರ್ಬೋದು, ದೇವರು ಹೇಳ್ತಾ ಇರೋಂಥ ಮಾತು, ನಿನ್ನ ಜೀವಿತದಲ್ಲಿ ದೇವರು ಮಾಡಿರುವಂಥ ಕೃತ್ಯಗಳು, ಯೆಹೋವನ ಕೀರ್ತನೆ 111 ವಾಕ್ಯನ ಧ್ಯಾನಿಸೋಣ. ಯೆಹೋವನ ಕೃತ್ಯಗಳು ಮಹತ್ತಾದವುಗಳು ಅಂದರೆ ಅದು ವರ್ಣಿಸೋದು ಅಸಾಧ್ಯವಾದದ್ದು. ಹಲ್ಲೆಲೂಯಾ. ಅವುಗಳಲ್ಲಿ ಸಂತೋಷಿಸುವವರು ಅವುಗಳನ್ನೇ ಧ್ಯಾನಿಸುವವರು. ಇವತ್ತು ದೇವರು ಮಾಡುವಂಥ ಕಾರ್ಯಗಳನ್ನು, ದೇವರು ಮಾಡುವಂಥ ಅದ್ಭುತ ಕಾರ್ಯಗಳನ್ನು ನೆನೆಸಿ ನೀನು ಅವುಗಳಲ್ಲಿ ಸಂತೋಷ ಪಡು. ಅನೇಕ ಜನಗಳ ಸಂತೋಷ ಇಲ್ಲ. ಸಂತೋಷಿಸಿ, ಕರ್ತನಲ್ಲಿ ಸಂತೋಷಿಸಿರಿ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾರ? ಇವತ್ತು ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಹೊಸ ಸಂತೋಷವನ್ನು, ಹೊಸ ಸಮಾಧಾನವನ್ನು ಅನುಗ್ರಹಿಸಿದ್ದಾನಲ್ವ. ಅದರಿಂದ ಪರಿಸ್ಥಿತಿ ಏನೇ ಇರ್ಬೋದು, ಧೈರ್ಯವಾಗಿರಿ. ದೇವ್ರು ನಿಮ್ಮೊಟ್ಟಿಗಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರ? ದೇವರು ನನ್ನ ಸಂಗಡ ಇದ್ದಾರೆ. ದೇವ್ರು ಕಾರ್ಯ ಮಾಡುವತ್ತ ನನ್ನ ಸಂಗಡ ಇದ್ದಾನೆ. ಪರಿಸ್ಥಿತಿಗಳನ್ನು ಮಾರ್ಪಡಿಸುವುದನ್ನು ನನ್ನ ಸಂಗಡ ಇದ್ದಾನೆ. ಯಾವುದೇ ಒಂದು ಇಕ್ಕಟ್ಟಾದ ಸ್ಥಿತಿ ಇರ್ಬೋದು, ಆ ಇಕ್ಕಟ್ಟಾದ ಸ್ಥಿತಿಯನ್ನು, ಆ ಸ್ಥಿತಿಯಿಂದ ನನ್ನ ಕರೆದು ನಡೆಸುವನು ನನ್ನ ಸಂಗಡ ಇದ್ದಾನೆ. ಎಷ್ಟು ಜನ ನಂಬ್ತೀರ? ಇವತ್ತು ನಿನ್ನ ಸಂಗಡ ನನ್ನ ದೇವರಿದ್ದಾನೆ. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನೇ ನಿನ್ನನ್ನು ವಿಧವಾಗಿ ನಡೆಸಿದ್ದಾನೆ. ಆತನೇ ನಿನ್ನ ಅನೇಕ ಬಾರಿ ಸೋತು ಹೋದಂಥ ಪರಿಸ್ಥಿತಿಯಲ್ಲಿ ಅನೇಕ ರೀತಿಯಲ್ಲಿ ನಿನ್ನನ್ನು ನಡೆಸಿದಾನಲ್ವ. ಅದರಿಂದ ಇವತ್ತು ಈ ಮುಂಜಾನೆ ವೇಳೆ ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸಂತೋಷವಾಗಿರಿ, ಧೈರ್ಯವಾಗಿರಿ. ಇರುವಂಥ ಸ್ಥಳದಲ್ಲಿ ದೇವರು ಸದಾ ಕಾಲ ನಿಮ್ಮೆಲ್ಲರನ್ನು ಕಾಪಾಡಿ ಕಾದು ನಡೆಸಲಿ. ದೇವರು ಈ ವಾಕ್ಯದ ಮುಖಾಂತರ ಆಶೀರ್ವದಿಸಲಿ. ಆಮೇಲೆ